ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಮಂಗಳವಾರ ಜೂನ್ 18ರಂದು ಅಂಕಲಿಯ ಮಾವುಲಿ ಕುದುರೆಯ ಪಾದಯಾತ್ರೆ ಪ್ರಾರಂಭ. ಆಷಾಢ ಏಕಾದಶಿಗೆ ಮೊದಲು ಆಳಂದಿವರೆಗಿನ ಪ್ರವಾಸ. ಕಾಲ್ನಡಿಗೆಯಲ್ಲಿಯೇ ಸನ್ 1832ರಿಂದ ಪ್ರಾರಂಭಗೊಂಡ ಸಂಪ್ರದಾಯ. ಆಳಂದಿಯಿಂದ ಪಂಡರಾಪುರಕ್ಕೆ ಸಾಗುವ ಲಕ್ಷಾಂತರ ಭಕ್ತರ ಆರಾಧ್ಯ ದೇವ ಸಂತ ಶ್ರೇಷ್ಠ ಜ್ಞಾನೇಶ್ವರ ಮಹಾರಾಜರ ಪಲ್ಲಕ್ಕಿ ಉತ್ಸವದಲ್ಲಿ ಮಾನವಂತ ಕುದುರೆಯಾಗಿರುವ ಚಿಕ್ಕೋಡಿ ತಾಲೂಕಿನ ಶಿತೋಳಿ ಅಂಕಲಿಯ ಕುದುರೆಯು ಮಂಗಳವಾರ ಜೂನ್ 18ರಂದು ಆಳಂದಿಗೆ ಕಾಲ್ನಡಿಗೆಯಲ್ಲಿ ಪ್ರಯಾಣ ಬೆಳೆಸಲಿದೆ. ವಾರಕರಿ ಸಂಪ್ರದಾಯವು ಸನ್ 1832ರಿಂದ ಈ ಶ್ರೀಮಂತ ಸಂಪ್ರದಾಯವನ್ನು ನಡೆಸುತ್ತಾ ಬಂದಿದ್ದು, ಪಲ್ಲಕ್ಕಿ ಉತ್ಸವ ಪ್ರಾರಂಭದಿಂದ ಮುಗಿಯುವವರೆಗೆ ಈ ಕುದುರೆಗಳು ಮಾವುಲಿಯ ರಥದ ಮುಂದೆ ಸಾಗಲಿವೆ. ಈ ಎರಡು ಕುದುರೆಗಳ ಪೈಕಿ ಒಂದು ಮಾವುಲಿಯ ಕುದುರೆ ಮತ್ತು ಕುದುರೆ ಸವಾರನು ಜರಿಪತ್ಕವನ್ನು ಹೊತ್ತಿರುವ ಕುದುರೆ ಸವಾರನ ಕುದುರೆಯಾಗಿರುತ್ತದೆ. ಈ ಕುದುರೆಗಳ ಗೌರವಾನ್ವಿತ ಸಂಪ್ರದಾಯವು ಕರ್ನಾಟಕದ ಅಂಕಲಿಯ ಶಿತೋಳೆ ಸರ್ಕಾರದ ಮನೆತನದವರು ನಡೆಸಿಕೊಂಡು ಬಂದಿದ್ದು, ಈಗ ಈ ಸಂಪ್ರದಾಯವನ್ನು ಊರ್ಜಿತ ಸಿಂಹರಾಜೆ ಶಿತೋಳೆ ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಎರಡೂ ಕುದುರೆಗಳು ಅಂಕಲಿಯಿಂದ ಆಳಂದಿಯವರೆಗೆ ಕಾಲ್ನಡಿಗೆಯಲ್ಲಿ ಪ್ರಯಾಣಿಸುತ್ತವೆ ಹೊರತು ಯಾವುದೇ ವಾಹನದ ಮೂಲಕ ಅಲ್ಲ. ಈ ಕಾರಣಕ್ಕಾಗಿ ಈ ವರ್ಷ ಮಂಗಳವಾರ 18 ಜೂನ್ 2024ರಂದು ಮುಂಜಾನೆ 10 ಗಂಟೆಗೆ ಅಂಕಲಿಯಿಂದ ನಿರ್ಗಮಿಸಲಿವೆ ಮತ್ತು ನಂತರ ಪಲ್ಲಕ್ಕಿ ಸಮಾರಂಭವು ಜೂನ್ 29ರಂದು ಪ್ರಾರಂಭವಾಗುತ್ತದೆ. ಜುಲೈ 17ರಂದು ಆಷಾಢ ಏಕಾದಶಿ ಇರುತ್ತದೆ. ಅಂಕಲಿಯ ಶಿತೋಳೆ ಸರ್ಕಾರದ ಅರಮನೆಯಿಂದ ಪೂಜೆ ಸಲ್ಲಿಸಿ ಗ್ರಾಮ ಪ್ರದಕ್ಷಿಣೆ ನಂತರ ಈ ಕುದುರೆಗಳು ಆಳಂದಿಗೆ ಹೊರಟು ಜೂನ್ 19ರಂದು ಮಿರಜ್, ಜೂನ್ 20ರಂದು ತುಂಗಾ, ಜೂನ್ 21ರಂದು ಪೆಟ್ನಾಕ, ಜೂನ್ 22ರಂದು ವಹಾಗಾಂವ್, ಜೂನ್ 23ರಂದು ಸಾತಾರಾ, ಜೂನ್ 24ರಂದು ಬುಯಿಜ್, ಜೂನ್ 25ರಂದು ಸಾರೋಳಾ ಮಾರ್ಗವಾಗಿ, ಜೂನ್ 26 ಶಿಂದೇವಾಡಿ, ಜೂನ್ 27ರಂದು ಪೂನಾ, ಜೂನ್ 28ರಂದು ಅಲಂಕಾರ ಟಾಕೀಸ್ ತಡಕತವಾಡಿ ಮಾರ್ಗವಾಗಿ, ಜೂನ್ 28ರಂದು ಆಳಂದಿಗೆ ತಲುಪಲಿದೆ. ಆಷಾಢ ಏಕಾದಶಿಯ ನಂತರ ಗುರುಪೂರ್ಣಿಮೆಯ ದಿನದಂದು ಕತ್ತಲಾದ ನಂತರ ಮಾವುಲಿಗಳು ತಮ್ಮ ಹಿಂದಿರುಗುವ ಪ್ರಯಾಣವನ್ನು ಪ್ರಾರಂಭಿಸಿದಾಗ ಈ ಕುದುರೆಗಳು ಬೀಳ್ಕೊಡಲು ಪಂಡರಪುರ ಗೇಟ್ಗೆ ಹೋಗಿ ಅಲ್ಲಿಂದ ಅಂಕಲಿಗೆ ವಾಹನದಲ್ಲಿ ಬರುತ್ತವೆ. ಹೀಗಿದೆ ಇದರ ರಾಜ ಮರ್ಯಾದೆ ಹಾಗೂ ಸಂಪ್ರದಾಯ. 1832ರಲ್ಲಿ ಹೈಬತ್ ಬಾಬಾ ಮಾವುಲಿಯ ಆಚರಣೆಯನ್ನು ಪ್ರಾರಂಭಿಸಿದಾಗ ಶಿತೋಳೆ ಸರ್ಕಾರಗಳು ಸಮಾರಂಭವನ್ನು ಪೋಷಿಸಿದರು. ಅದರಂತೆ ಶಿತೋಳೆ ಸರ್ಕಾರಗಳ ಗುಡಾರಗಳಲ್ಲಿ ಮಾವುಲಿಯ ಪಾದುಕೆಗಳ ದೈನಂದಿನ ವಾಸ್ತವ್ಯ, ಕಾಣಿಕೆಗಳು, ಸಮಾಜ ಕಲಾವಿದರು ಅಥವಾ ಅವರ ಪ್ರತಿನಿಧಿಗಳ ಉಪಸ್ಥಿತಿ, ಶಿತೋಳೆ ಸರ್ಕಾರಗಳ ಧ್ವಜದ ಅಡಿಯಲ್ಲಿ ವಾರಿಯಲ್ಲಿ ತೀರ್ಪು ಮತ್ತು ಈ ಕುದುರೆಗಳು ಸಮಾರಂಭದಲ್ಲಿ ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಕುದುರೆಯು ಆಹ್ವಾನಿಸಲು ಚೋಪದಾರ್ಗೆ ಹೋಗುತ್ತದೆ ಮತ್ತು ನಂತರ 5:30ಕ್ಕೆ ಈ ಕುದುರೆಯು ದರ್ಶನಕ್ಕಾಗಿ ಮಾವುಲಿಯ ಪಾದದ ಬಳಿ ಬರುತ್ತದೆ. ಇದೇ ಸಂದರ್ಭದಲ್ಲಿ ಕೊರಳಿಗೆ ಹಾರ ಹಾಕಲಾಗುತ್ತದೆ. ಅಲ್ಲಿಂದ ಮುಂದೆ ಸಾಗಲು ಸಾಧ್ಯವಾಗುತ್ತದೆ. ಸಮಾರಂಭಗಳಲ್ಲಿ ಮತ್ತು ಇತರ ಸಮಯಗಳಲ್ಲಿ ಯಾರೂ ಮಾವುಲಿಯ ಕುದುರೆಯ ಮೇಲೆ ಕುಳಿತುಕೊಳ್ಳುವುದಿಲ್ಲ. ಹೀಗೆ ಈ ದೈವ ಸಂಪ್ರದಾಯ ಮುಂದುವರಿಯಲಿ ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಸಮತಾ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯನ್ನ. ನಮಸ್ಕಾರ.